ನಮಸ್ತೆ ಎಲ್ಲ ನನ್ನ CRPF ಎಸ್ಪಿರೆಂಟ್ಸ್ಗೆ ಸೆಂಟ್ರಲ್ ರಿಸರ್ವ್ ಪೊಲೀಸ್ ಫೋರ್ಸ್ನಲ್ಲಿ 9,000ಕ್ಕಿಂತ ಅಧಿಕ ಹುದ್ದೆಗಳನ್ನ ಕಾಲ್ಫಾರ್ಮ್ ಅನ್ನ ಮಾಡಿದ್ದಾರೆ. ಸೊ ಈಗಲೇನ ಅರ್ಜಿ ಕೂಡ ಪ್ರಾರಂಭ ಆಗಿದೆ. ಎಲ್ಲರೂ ಕೂಡ ಅಪ್ಲಿಕೇಶನ್ ಅನ್ನ ಹಾಕ್ತಾ ಇದ್ದೀರಿ ಅಂತ ಅನ್ಕೊಳ್ತಾ ಇದ್ದೀನಿ. ಎಷ್ಟೋ ವಿದ್ಯಾರ್ಥಿಗಳು ಅಪ್ಲಿಕೇಶನ್ ಅನ್ನ ಹಾಕಿದಿರಿ, ಎಷ್ಟೋ ವಿದ್ಯಾರ್ಥಿಗಳು ಇನ್ನೂ ಅಪ್ಲಿಕೇಶನ್ ಹಾಕಿಲ್ಲ. ಸೊ ಯಾವ ಕಾರಣಕ್ಕೋಸ್ಕರ ಅಪ್ಲಿಕೇಶನ್ ಅನ್ನ ಹಾಕಿರಲಿಲ್ಲಪ್ಪ ಅಂದ್ರೆ SSGD ಎಕ್ಸಾಮ್ ಸ್ಟಾರ್ಟ್ ಆಗಿದೆ. SSGD ಇದೇ ತಿಂಗಳ ಅಂದ್ರೆ ಹಿಂದಿನ ನಿಮ್ಗೆ ಏಪ್ರಿಲ್ 27ನೇ ತಾರೀಕಿನ ನಂತರ ಎಕ್ಸಾಮ್ ಸ್ಟಾರ್ಟ್ ಆಗಿದೆ. ಸೊ ಮೇ ಎಂಡ್ ಮಟ್ಟ ನಿಮ್ಗೆ ಈ ತಿಂಗಳ ಎಂಡ್ ಮಟ್ಟ ಎಕ್ಸಾಮ್ ಇದಾವಲ್ಲ. ಸೊ ಆ ಕಾರಣಕ್ಕೋಸ್ಕರ ಸಾಕಷ್ಟು ವಿದ್ಯಾರ್ಥಿಗಳು ಆ ಎಕ್ಸಾಮ್ ಬರೆಯುವ ಓದುವುದರಲ್ಲಿ ಟೆನ್ಷನ್ದಲ್ಲಿ ಯಾವುದೇ ತರನಂತ ಅಪ್ಲಿಕೇಶನ್ ಅನ್ನ ಹಾಕ್ತಾ ಇಲ್ಲ. ಸೊ ಇರ್ಲಿ ಪರವಾಗಿಲ್ಲ, 1 ಅವರ್ 2 ಅವರ್ ಟೈಮಿಂಗ್ ಅನ್ನು ತಗೊಂಡ್ಬಿಟ್ಟು ಪ್ರತಿಯೊಬ್ಬರು ಕೂಡ ಅಪ್ಲಿಕೇಶನ್ ಗಳನ್ನ ಹಾಕೊಳ್ರಿ. ನಾಳೆ ಅಪ್ಲಿಕೇಶನ್ ಡೇಟ್ ಎಂಡ್ ಆಗಕ್ ಬಂದ ಟೈಮ್ದಲ್ಲಿ ಸರ್ವರ್ ತುಂಬಾನೇ ಬಿಸಿ ಇರ್ತದ. ಸೊ ಆ ಕಾರಣಕ್ಕೋಸ್ಕರ ಈ ಅಪ್ಡೇಟ್ ಅನ್ನ ಕೊಡ್ತಾ ಇದೀನಿ. ಎಷ್ಟೋ ವಿದ್ಯಾರ್ಥಿಗಳಿಗೆ ಇದರಲ್ಲಿ ಕನ್ಫ್ಯೂಷನ್ ಇದಾವೆ. ಫಿಸಿಕಲ್ ಸರ್ ಎಲ್ಲರಿಗೂ ಕೂಡ 5 ಕಿಲೋಮೀಟರ್ ರನ್ನಿಂಗ್ ಇದೆನಾ, ಸೊ 16 ಮೀಟರ್ ರನ್ನಿಂಗ್ ಇದೆನಾ, ನೆಕ್ಸ್ಟ್ ಅದರ ಜೊತೆಗೆ ಫಸ್ಟ್ ಫಿಸಿಕಲ್ ಇದೆನಾ ಸರ್, ಫಸ್ಟ್ ಎಕ್ಸಾಮ್ ಇದೆನಾ, ನೆಕ್ಸ್ಟ್ ಯಾವ ಲ್ಯಾಂಗ್ವೇಜ್ ಅಲ್ಲಿ ಎಕ್ಸಾಮ್ ಅನ್ನ ಕಂಡಕ್ಟ್ ಮಾಡ್ತಾರೆ, ಇದ್ರ ಬಗ್ಗೆ ಸಾಕಷ್ಟು ವಿದ್ಯಾರ್ಥಿಗಳಿಗೆ ಡೌಟ್ ಇದೆ. ಸೊ ಆ ಡೌಟ್ ಅನ್ನ ಇದರಲ್ಲಿ ನಾನು ಕ್ಲಿಯರ್ ಮಾಡ್ತಾ ಹೋಗ್ತೀನಿ. ಸೊ ನೀವೇನಾದ್ರೂ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ನೋಡ್ತಾ ಇದ್ರೆ, ಸೊ ಇದೇ ಮೊದಲ ಬಾರಿಗೆ ನೀವು ವಿಸಿಟ್ ಕೊಟ್ಟಿದ್ರೆ ಅಂದ್ರೆ, ಸೊ ನನ್ನೊಂದು ರಿಕ್ವೆಸ್ಟ್ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಡ್ರಿ. ಯಾಕಂದ್ರೆ ಇದು ಈ ತರದ ಇನ್ಫಾರ್ಮೇಶನ್ಗಳು ಯಾವುದೇ ಒಂದು CRPF ಅಪ್ಲಿಕೇಶನ್ ಹಾಕಿರಂತ ತಿಳ್ಕೊಡ್ರಿ. ನೀವು ಫೈನಲ್ ಸೆಲೆಕ್ಷನ್ ಆಗಿ ಹೋಗೋ ಮಟ್ಟನು ಕೂಡ ನಿಮ್ ಜಾಯ್ನಿಂಗ್ ಲೆಟರ್ ಬಂತು, ಪ್ರತಿಯೊಂದು ಇನ್ಫಾರ್ಮೇಶನ್, ಎಕ್ಸಾಮ್ ಡೇಟ್ ಆಯ್ತು, ಫಿಸಿಕಲ್ ಡೇಟ್ ಆಯ್ತು, ನೆಕ್ಸ್ಟ್ ಯಾವ ತರ ನಿಮ್ದು ಅಡ್ಮಿಟ್ ಕಾರ್ಡ್ ಅನ್ನ ತಗೊಳ್ಬೇಕು, ಯಾವ ತರ ನಿಮ್ಮ ಕೀ ಅನ್ನ ಚೆಕ್ ಮಾಡ್ಕೊಳ್ಬೇಕು, ಯಾವ ತರ ನಿಮ್ಮ ರಿಸಲ್ಟ್ ಅನ್ನ ಚೆಕ್ ಮಾಡ್ಕೊಳ್ಬೇಕು. ನೀವು ಸೆಂಟ್ರಲ್ ಗೌರ್ಮೆಂಟ್, ಪ್ರೈವೇಟ್ ಜಾಬ್, ಅದ್ರ ಜೊತೆಗೆ ಸ್ಟೇಟ್ ಗೌರ್ಮೆಂಟ್ ಜಾಬಿಗೆ ತಯಾರಿಯನ್ನ ಮಾಡ್ತಾ ಇದ್ರಿಪ್ಪ ಅಂದ್ರೆ, ಸೊ ಕರ್ನಾಟಕದಲ್ಲೇ ಕನ್ಫರ್ಮ್ ಆಗಿ ಇನ್ಫಾರ್ಮೇಶನ್ ಆಫಿಷಿಯಲ್ ವೆಬ್ಸೈಟ್ ಮುಖಾಂತರನೇ ನಿಮ್ಗೆ ಅಪ್ಡೇಟ್ ಬೇಕಾಗಿರ್ತಕ್ಕಂಥ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೋದನ್ನ ಮರೆಯಕ್ ಹೋಗ್ಬೇಡಿ. ಸೊ ಇಲ್ಲಿ ಬಂದ್ಬಿಟ್ಟು ಇಲ್ಲಿ ನೋಡ್ಕೊಡ್ರಿ, 9,175 ಹುದ್ದೆಗಳನ್ನ ಕನ್ಫರ್ಮ್ ಅನ್ನ ಮಾಡಿದಾರೆ. ಸೊ ಆಲ್ಮೋಸ್ಟ್ ಅಲ್ಲಿ ಎಲ್ಲರೂ ಕೂಡ ಅಪ್ಲಿಕೇಶನ್ ಗಳನ್ನ ಹಾಕೊಂಡಿರಿ ಅಂತ ಅನ್ಕೊಳ್ತಾ ಇದೀನಿ. ಸೊ ಅಪ್ಲಿಕೇಶನ್ ಅನ್ನ ಹಾಕಿರಲ್ಲ, ಯಾರು ಹಾಕಿದಿರಲ್ಲ, ಸೊ ಅಂತ ವಿದ್ಯಾರ್ಥಿಗಳು ಆದಷ್ಟು ಬೇಗನೆ ಅಪ್ಲಿಕೇಶನ್ ಗಳನ್ನ ಹಾಕೊಡ್ರಿ. ಯಾಕಂದ್ರೆ ಕೊನೆಯ ದಿನಾಂಕ ಯಾವಾಗ 19/5/2026 ಅಂದ್ರೆ 19ನೇ ತಾರೀಕಿಗೆ ನಿಮ್ಮ ಅಪ್ಲಿಕೇಶನ್ ಡೇಟ್ ಕೂಡ ಕ್ಲೋಸ್ ಆಗುತ್ತೆ. ಆದಷ್ಟು ಬೇಗನೆ ಹಾಕೊಳ್ಳೋದು ಬೆಟರ್. ಸೊ ಇದಕ್ಕೆ ಬಂದ್ಬಿಟ್ಟು ವಯೋಮಿತಿ ನೋಡ್ಕೊಡ್ರಿ, 18ರಿಂದ ಹಿಡಿದು ಸೊ 25 ಏಜ್ ಇರ್ತಕ್ಕಂಥ ವಿದ್ಯಾರ್ಥಿಗಳು ಕೂಡ ಅಪ್ಲಿಕೇಶನ್ ಹಾಕ್ಬೋದು. ಅದರ ಜೊತೆಗೆ OBC ಏನಿದಾರಲ್ಲ, ಸೊ ಅವರಿಗೆ 3 ವರ್ಷ ಇರುತ್ತೆ. SC ಮತ್ತು ST ದವರಿಗೆ 5 ವರ್ಷ ಏಜ್ ರಿಲ್ಯಾಕ್ಸೇಷನ್ ಕೂಡ ಇರ್ತೈತಿ. ಅಪ್ಲಿಕೇಶನ್ ಫೀಸ್ ಬಂದ್ಬಿಟ್ಟು ಕೇವಲ 100 ರೂಪೀಸ್ ಮಾತ್ರ ಇರ್ತೈತಿ. ಎಷ್ಟು? 100 ರೂಪೀಸ್ ಮಾತ್ರ ನಿಮ್ಗೆ ಅಪ್ಲಿಕೇಶನ್ ಫೀಸ್ ಇರ್ತೈತಿ. ಸೊ ಅಪ್ಲಿಕೇಶನ್ ಫೀಸ್ ಬಗ್ಗೆ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡ್ರಿ. ಸೊ ಇದೊಂದು ಬೆಸ್ಟ್ ಜಾಬ್ನೇ ಅನ್ಕೊಳ್ಬಹುದು. 100% ಈ ಸರಿ ಪಕ್ಕಾ ಸೆಲೆಕ್ಷನ್ ಆಗ್ತೀರಿ, ಗ್ಯಾರಂಟಿ ಆಗ್ತೀರಿ. ಅಪ್ಲಿಕೇಶನ್ ಹಾಕೋದನ್ನ ಮರೆಯಕ್ ಹೋಗ್ಬೇಡ್ರಿ. ಆನ್ಲೈನ್ ಮುಖಾಂತರ ಅಪ್ಲಿಕೇಶನ್ ಹಾಕ್ಬೇಕು. ನೆಕ್ಸ್ಟ್ ವಿದ್ಯಾರ್ಥಿಗಳು ಕೇಳ್ತಿರ್ತಕ್ಕಂಥದ್ದೇನು ಸರ್, ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ ಇದಕ್ಕೆ ಬೇಕಾ ಬೇಡ ಅಂತ ಕೇಳ್ತಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಕೂಡ ನಾನು ಇನ್ಫಾರ್ಮೇಶನ್ ಕೊಡ್ತೀನಿ. ಅದನ್ನು ಕೂಡ ಕನ್ಫರ್ಮೇಶನ್ ಮಾಡ್ಕೊಡ್ರಿ. ಇದಕ್ಕೆ ನೋಡ್ಕೊಡ್ರಿ, ಈ ಹುದ್ದೆಗೆ ಜಸ್ಟ್ 10th ಪಾಸ್ ಆಗಿರ್ತಕ್ಕಂಥ ವಿದ್ಯಾರ್ಥಿಗಳು ಅಪ್ಲಿಕೇಶನ್ ಹಾಕಕ್ಕೆ ರೆಡಿ ಇರ್ತೀರಿ. ಸೊ ಹಾಕ್ಬಹುದು. ನೆಕ್ಸ್ಟ್ ಯಾವುದೇ ತರದಂತ ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ ಕೂಡ ಬೇಕಾಗುದಿಲ್ಲ. ಒಂದಿಷ್ಟು ಟ್ರೇಡ್ಗಳಂತಂದ್ರೆ ಡ್ರೈವರ್ ಹುದ್ದೆಗಳಿಗೆ ಇವೇನಿದಲ್ಲ ಇಂಥವ್ಕ್ ಮಾತ್ರ ನಿಮ್ಗೆ ಎಕ್ಸ್ಪೀರಿಯನ್ಸ್ ಬೇಕಾಗುತ್ತೆ. ಇನ್ನು ಉದಿರ್ತಕ್ಕಂಥದ್ದು ಯಾವುದಕ್ಕೂ ಕೂಡ ನಿಮ್ಗೆ ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ ಕೂಡ ಬೇಕಾಗುವುದಿಲ್ಲ. ಸೊ ಆಲ್ರೆಡಿ ನಿಮ್ಗೆ PDF ಕೂಡ ನಾನು ಶೇರ್ ಮಾಡಿರ್ತೀನಿ ಟೆಲಿಗ್ರಾಮ್ದಲ್ಲಿ. ಬೇಕಾದ್ರೆ ನೀವು ಕೂಡ ನೋಡ್ಕೊಡ್ರಿ. ನಾನು PDF ನೋಡ್ಕೊಂಡ್ಬಿಟ್ಟೆ ನಿಮ್ಗೆ ಇನ್ಫಾರ್ಮೇಶನ್ ಅನ್ನು ಕೊಡ್ತಾ ಇದೀನಿ. ಯಾವುದೇ ತರಂತ ಆಫಿಷಿಯಲ್ ವೆಬ್ಸೈಟ್ ಮುಖಾಂತರ ಇರ್ತಕ್ಕಂಥ ಮಾಹಿತಿಯನ್ನ ಮಾತ್ರ ನಾನು ನಿಮ್ಗೆ ಅಪ್ಡೇಟ್ ಅನ್ನ ಮಾಡಿರ್ತೀನಿ. ಸೊ 5 ಕಿಲೋಮೀಟರ್ ರನ್ನಿಂಗ್ ಯಾರ್ಯಾರಿಗಿದೆ ನೋಡ್ಕೊಡ್ರಿ. ಡ್ರೈವರ್ ಅಪ್ಲಿಕೇಶನ್ ಹಾಕೋರು, ನೆಕ್ಸ್ಟ್ ಸಿಟಿ ಮೋಟರು, ಮೆಕ್ಯಾನಿಕ್, ವೈಕಲ್, ಗಾರ್ಡನರು, ಪೇಂಟರು, ಕಾರ್ಪೆಂಟರು, ಬ್ರಾಸ್ ಬ್ಯಾಂಡು, ನೆಕ್ಸ್ಟ್ ಪೈಪ್ ಬ್ಯಾಂಡು, ಸಿಟಿ ಕಾಬ್ಲರು, ಟೇಲರು ಮತ್ತು ಬಗಲರು, ಈ ಹುದ್ದೆಗಳಿಗೆ ಅಪ್ಲಿಕೇಶನ್ ಅನ್ನು ಹಾಕ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಎಷ್ಟು 5 ಕಿಲೋಮೀಟರ್ ರನ್ನಿಂಗ್ ಇರುತ್ತೆ. ಎಷ್ಟು? 5 ಕಿಲೋಮೀಟರ್ ರನ್ ಇರುತ್ತೆ. ಎಷ್ಟು? 24 ಮಿನಿಟ್ಸ್ ಟೈಮಿಂಗ್ ಇರುತ್ತೆ. ಎಷ್ಟು? 24 ನಿಮಿಷದವರೆಗಡೆ ಟೈಮಿಂಗ್ ಇರುತ್ತೆ. ಅಕಸ್ಮಾತ್ ಮಹಿಳೆಯರಿಗೆ ಎಷ್ಟು ಅಂದ್ರೆ 1.6 ಕಿಲೋಮೀಟರ್ ರನ್ನಿಂಗ್ ಇರುತ್ತೆ. ಇವ್ರಿಗೆ ಎಷ್ಟು ಟೈಮಿಂಗ್ ಅಂದ್ರೆ 8:30 ಟೈಮಿಂಗ್ ಇರುತ್ತೆ. ಓಕೆ ಸರ್, ನಾವು ಉಳಿದಿರ್ತಕ್ಕಂಥ ಟ್ರೇಡು ಕುಕ್ಕು ಮತ್ತು ವಾಟರ್ ಕ್ಯಾರಿಯರು, ನೆಕ್ಸ್ಟ್ ಬಾರ್ಬರು, ನೆಕ್ಸ್ಟ್ ಹೇರ್ ಡ್ರೆಸ್ಸರು, ವಾಷರ್ಮೆನ್, ವಾಷರ್ ವುಮೆನ್ ಅಂಡ್ ಸಫಾಯಿ ಕರ್ಮಚಾರಿ, ಈ ಹುದ್ದೆಗಳಿಗೆ ಅಪ್ಲಿಕೇಶನ್ ಹಾಕ್ಬೇಕು ಅನ್ಕೊಂಡಿರ್ತಕ್ಕಂಥವ್ರಿಗೆ ಎಷ್ಟು 1600 ಮೀಟರ್ ರನ್ನಿಂಗ್ ಇರುತ್ತೆ. ಎಷ್ಟು? 1600 ಮೀಟರ್ ರನ್ನಿಂಗ್ ಇರುತ್ತೆ. ಸೊ ಬಾಯ್ಸಿಗೆ ಬಂದ್ಬಿಟ್ಟು ಟೈಮಿಂಗ್ ಎಷ್ಟಪ್ಪ ಅಂತಾರೆ, ಟೈಮಿಂಗ್ ಎಷ್ಟರಲ್ಲಿ ಕವರ್ ಮಾಡ್ಬೇಕಂದ್ರೆ 10 ಮಿನಿಟ್ಸ್ ಟೈಮಿಂಗ್ ಇರುತ್ತೆ. ಎಷ್ಟು? 10 ಮಿನಿಟ್ಸ್ ಆರಾಮ್ಸೆ ಆಗಿ ನೀವು ನಡ್ಕೋತ ಹೋದ್ರು ಕೂಡ 10 ನಿಮಿಷದಲ್ಲಿ 1600 ಮೀಟರ್ ರನ್ನಿಂಗ್ ಅನ್ನ ಕ್ಲಿಯರ್ ಮಾಡ್ತೀರಿ. ಸೊ ಮಹಿಳೆಯರಿಗೆ ಕೂಡ ಸೇಮ್ ಇರ್ತೈತಿ 1600 ಮೀಟರ್ ರನ್ನಿಂಗ್. ಸೊ ಅವ್ರಿಗೆ ಎಷ್ಟು ಟೈಮಿಂಗ್ ಅಪ್ಪ ಅಂತಂದ್ರೆ 12 ನಿಮಿಷ ಟೈಮಿಂಗ್ ಇರುತ್ತೆ. ಎಷ್ಟು? 12 ನಿಮಿಷ ಟೈಮಿಂಗ್ ಇರುತ್ತೆ. ಫಿಸಿಕಲ್ ನಲ್ಲಿ ಕ್ಲಿಯರ್ ಆಯ್ತು ಅನ್ಕೋತೀನಿ. ಹೈಟ್ ಬಂದ್ಬಿಟ್ಟು 170 ಸೆಂಟಿಮೀಟರ್ ಹೈಟ್ ಅನ್ನು ಹೊಂದಿರಬೇಕು. ಎಷ್ಟು? 170 ಸೆಂಟಿಮೀಟರ್ ಹೈಟ್ ಇರಬೇಕು. ಮಹಿಳೆಯರಿಗೆ 157 ಸೆಂಟಿಮೀಟರ್ ಹೈಟ್ ಇರಬೇಕಾಗುತ್ತಾ.
ನೆಕ್ಸ್ಟ್ ಇನ್ನೂ ಇರ್ತಕ್ಕಂಥದ್ದು ST ದವ್ರಿಗೆ ಐತಿ, ಹೈಟ್ ಕಡಿಮೆ ಇರ್ತೈತಿ, ಮರಾಠ ಕಾಸ್ಟ್ ಐತಿ, ಅದ್ರ ಬಗ್ಗೆ ಏನ್ ತಲೆ ಕೆಡ್ಸ್ಕೊಕ್ ಹೋಗ್ಬಿಡ್ರಿ ಸರ್. ಎಕ್ಸಾಮ್ ಸಿಲೆಬಸ್ ನೋಡ್ಕೊಡ್ರಿ, ರೀಸನಿಂಗ್ ಇರ್ತತೆ, ಮ್ಯಾಥ್ಸ್ ಇರ್ತತೆ, ನೆಕ್ಸ್ಟ್ ಜನರಲ್ ನಾಲೆಜ್ ಇರ್ತತೆ, ನೆಕ್ಸ್ಟ್ ಇಂಗ್ಲಿಷ್ ಗ್ರಾಮರು, ಹಿಂದಿ ಗ್ರಾಮರು, ಟೋಟಲಿ ಎಲ್ಲ ಸೆಕ್ಷನ್ಗೆ 20-25 ಕ್ವಶನ್ಸ್ ಇರ್ತಾವು. 100 ಮಾರ್ಕ್ಸ್ ಎಕ್ಸಾಮ್ ಇರ್ತೈತಿ, 100 ಕ್ವಶನ್ಸ್ ಇರ್ತಾವು. 2 ತಾಸು ಎಕ್ಸಾಮಿಗೆ ಟೈಮಿಂಗ್ ಇರ್ತೈತಿ. 0.25 ನೆಗೆಟಿವ್ ಮಾರ್ಕಿಂಗ್ ಕೂಡ ನಿಮ್ಗೆ ಇರ್ತೈತಿ. ಇದು CBT ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಮುಖಾಂತರ ಇರ್ತೈತಿ. ಸೆಲೆಕ್ಷನ್ ಪ್ರೋಸೆಸ್ ಬಂದ್ಬಿಟ್ಟು ನಿಮ್ದು ಮೊದಲಿಗೆ ಫಿಸಿಕಲ್ ಅನ್ನೇ ಕಂಡಕ್ಟ್ ಮಾಡ್ತಾರೆ. ಮೊದಲಿಗೆ ಫಸ್ಟ್ ಆಫ್ ಆಲ್ ಏನ್ ಹೇಳಿದಿಲ್ಲ, ಸೊ ಫಿಸಿಕಲ್ ಕಂಡಕ್ಟ್ ಮಾಡ್ತಾರೆ. ಫಿಸಿಕಲ್ ಆದ್ಮೇಲೆ ನಿಮ್ಮ ಎಕ್ಸಾಮ್ ಇರ್ತದೆ. ಸೊ ಎಕ್ಸಾಮ್ ಲ್ಯಾಂಗ್ವೇಜ್ ಬಂದ್ಬಿಟ್ಟು ಇಂಗ್ಲಿಷ್ ಮತ್ತು ಹಿಂದಿ ಎರಡೇ ಲ್ಯಾಂಗ್ವೇಜ್ ಅಲ್ಲಿ ನಿಮ್ಮ ಎಕ್ಸಾಮ್ ಅನ್ನ ನಡೆಸ್ತಾರೆ. ಸೊ ಇಷ್ಟು ನಿಮ್ಗೆ ಕ್ಲಿಯರಿಟಿ ಐತೆ ಅನ್ಕೊಳ್ತೀನಿ. ಪ್ರತಿಯೊಬ್ರು ಕೂಡ ಅಪ್ಲಿಕೇಶನ್ ಅನ್ನ ಹಾಕೋದನ್ನ ಮರ್ಯಾಕ್ ಹೋಗ್ಬೇಡ್ರಿ. ಜಸ್ಟ್ 10th ಪಾಸ್ ಆಗಿರ್ತಕ್ಕಂಥವ್ರು ಅಪ್ಲಿಕೇಶನ್ ಹಾಕ್ಬೋದು. ಎಕ್ಸ್ಪೀರಿಯನ್ಸ್ ಅಪ್ಲಿಕೇಶನ್ ಅನ್ನ ಹಾಕಕ್ ಹೋದಾಗ ಸೈಬರ್ ಸೆಂಟರ್ ಅಲ್ಲಿ ಅಪ್ಲಿಕೇಶನ್ ಅಂದ್ರೆ ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ ಕೇಳ್ತಾ ಇದಾರೆ ಅಂತ ಕೇಳ್ತಾ ಇದ್ರಿ. ಸೊ ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ ಬೇಕಾಗುದಿಲ್ಲ. ಅಲ್ಲಿ ಎಸ್ ಆರ್ ನೋ ಅಂತ ಆಪ್ಷನ್ ಇರುತ್ತೆ. ನಿಮ್ಮ ಹತ್ರ ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ ಇದೆಯಾ ಇಲ್ಲ ಅಂತ ಕೇಳ್ತಾ ನೋ ಅಂತ ಕೊಡ್ರಿ, ಏನು ಕೂಡ ತೊಂದರೆ ಆಗೋದೇ ಇಲ್ಲ. ಓಕೆನಾ, ಕನ್ಫರ್ಮೇಶನ್ ಆಯ್ತಾ? ಅಪ್ಲಿಕೇಶನ್ ಅನ್ನ ಹಾಕೊಡ್ರಿ, ತಯಾರಿಯನ್ನ ಈಗಿನ ಸ್ಟಾರ್ಟ್ ಮಾಡ್ಕೊಡ್ರಿ. ಫಿಸಿಕಲ್ ಅನ್ನ ಮಾತ್ರ ಮಾಡಕ್ ಹೋಗ್ಬಿಡ್ರಿ. ಫಿಸಿಕಲ್ ಜೊತೆಗೆ ಎಕ್ಸಾಮ್ ತಯಾರಿಯನ್ನು ಕೂಡ ಮಾಡ್ಕೊಡ್ರಿ. ಫಿಸಿಕಲ್ ಏನ್ ಆರಾಮ್ಸಾಗಿ ಈಸಿಯಾಗಿ ಪಾಸ್ ಮಾಡ್ಕೊಳ್ರಿ. ಫಿಸಿಕಲ್ ನಲ್ಲಿ ಯಾರು ಕೂಡ ಫೇಲ್ ಆಗೋದಿಲ್ಲ. ಮೇನ್ ಟಾರ್ಗೆಟ್ ಏನು, ನಿಮ್ಮ ಎಕ್ಸಾಮಿಗೆ ನಿಮ್ಮ ಫೋಕಸ್ ಇರಬೇಕು. ಎಕ್ಸಾಮ್ ಫೋಕಸ್ ಇರ್ಬೇಕಂದ್ರೆ ಸೊ ಪ್ರತಿಯೊಬ್ರು ಕೂಡ ನೀವು ಸ್ಟಡಿ ಮಾಡ್ಲೇಬೇಕು. SSCD ಏನು ಓದ್ತಾ ಇದಿಲ್ಲ, ಇಷ್ಟಿನ SSCD ಅನ್ನ ಕನ್ನಡದಾಗ ಓದಿದ್ರಿ, ಇದನ್ನ ಇಂಗ್ಲಿಷ್ ನಲ್ಲಿ ಮಾತ್ರ ಓದ್ಬೇಕಾಗುತ್ತಾ. ಹಿಂದಿ ಇದ್ದವರು ಹಿಂದಿಯಲ್ಲಿ ಓದ್ಕೊಳ್ಬಹುದು. ಸೊ ಆದ ಕಾರಣಕ್ಕೋಸ್ಕರ ನಮ್ಮ ಸಂಸ್ಥೆಯಲ್ಲಿ HJ ಡಿಫೆನ್ಸ್ ಅಕಾಡೆಮಿ ನಮ್ ಕೋಚಿಂಗ್ ದಲ್ಲಿ CRPF ಗೆ ಅಂತ ಸಪರೇಟ್ ಆಗಿರ್ತಕ್ಕಂಥ ಹೊಸ ಬ್ಯಾಚ್ ಅನ್ನ ಜೂನ್ ದಲ್ಲಿ ಸ್ಟಾರ್ಟ್ ಮಾಡ್ತಾ ಇದೀವಿ. ನೀವೇನಾದ್ರೂ ಬಂದು ಫಿಸಿಕಲ್ ಮತ್ತು ಎಕ್ಸಾಮ್ ತಯಾರಿನ ಎರಡನ್ನೂ ಕೂಡ ನೀವು ತಗೊಳ್ಬೇಕು ಅನ್ಕೊಂಡಿದ್ರೆ ಆದಷ್ಟು ನಮ್ಮ HJ ಡಿಫೆನ್ಸ್ ಅಕಾಡೆಮಿ ಕಾಂಟ್ಯಾಕ್ಟ್ ನಂಬರ್ ಕಾಲ್ ಮಾಡಿಬಿಟ್ಟು ಇನ್ಫಾರ್ಮೇಶನ್ ಗಳನ್ನ ತಗೊಳ್ಬಹುದು. ಓಕೆ, ಈ ವಿಡಿಯೋನ ಪ್ರತಿಯೊಂದು ವಿದ್ಯಾರ್ಥಿಗೆ CRPF ತಯಾರಿಯನ್ನ ಮಾಡ್ತಿರ್ತಕ್ಕಂಥ ಅಭ್ಯರ್ಥಿಗಳಿಗೆ ಈ ವಿಡಿಯೋನ ತಪ್ಪದೇನೆ ಶೇರ್ ಮಾಡ್ರಿ. ಏನಾದ್ರೂ ನಿಮ್ಗೆ ಡೌಟ್ ಇತ್ತು, ಇನ್ನೂ ಕೂಡ ಏನಾದ್ರೂ ಕನ್ಫ್ಯೂಷನ್ ಆಗ್ತಾ ಇತ್ತಂದ್ರೆ ಪ್ರತಿಯೊಬ್ರು ಕೂಡ ಕಮೆಂಟ್ ಸೆಕ್ಷನ್ ದಲ್ಲಿ ಕಮೆಂಟ್ ಅನ್ನ ಹಾಕಿ. ಸೊ ನಾನು ನಿಮ್ಗೆ ಇನ್ಫಾರ್ಮೇಶನ್ ಅನ್ನ ಕೊಡ್ತೀನಿ. ನಮ್ಮ ಫೇಸ್ ಅನ್ನ, ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ಇನ್ನು ಫಾಲೋ ಮಾಡಿರಲ್ಲ ಅಂದ್ರೆ ಸೊ ಇವಾಗಲೇ ಫಾಲೋ ಮಾಡ್ಕೊಳ್ಳಿ ಗೈಸ್. ಎಲ್ಲರಿಗೂ ಕೂಡ ಆಲ್ ದಿ ಬೆಸ್ಟ್. ಜೈ ಹಿಂದ್, ಜೈ ಕರ್ನಾಟಕ.